ಕೂಡ ಇದರ ಕುರಿತಾಗಿ ಕೆಂಡ ಕಾರಿದ್ದಾರೆ. ಈಗ ವಚನಾನಂದ ಶ್ರೀಗಳನ್ನು ಪದಚ್ಯುತಿಗೊಳಿಸಿದ ಬೆನ್ನಲ್ಲೇ ಕಚೇರಿಗೆ ಬೀಗವನ್ನು ಹಾಕಲಾಗಿದೆ. ಮಠದ ಕಚೇರಿಗೆ ಧರ್ಮದರ್ಶಿಗಳು ಬೀಗ ಜಡಿದಿದ್ದಾರೆ. ವಚನಾನಂದ ಶ್ರೀ ಮಠ ಬಿಡುವಂತೆ ಕಚೇರಿಗೆ ಬೀಗ ಹಾಕಲಾಗಿರುವಂಥದ್ದು. ಇನ್ನು ಧರ್ಮದರ್ಶಿಗಳ ನಿರ್ಧಾರದಂತೆ ತಹಶೀಲ್ದಾರ್ ಬೀಗ ಹಾಕಿದ್ದಾರೆ. ಹರಿಹರದ ತಹಶೀಲ್ದಾರ್ ಗುರು ಬಸವರಾಜ್ ಈಗ ಬೀಗ ಹಾಕಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಿ. ಇದು ಮಠದ ಕಚೇರಿಯ ಒಂದು ದೃಶ್ಯ. ಆ ಬಾಗಿಲಿಗೆ ಈಗ ಸದ್ಯಕ್ಕೆ ಬೀಗ ಹಾಕಿರುವಂಥದ್ದು. ಪದಚ್ಯುತಿಗೊಳಿಸಿದ ನಂತರ ಕೂಡ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಆದರೂ ಸ್ವಾಮೀಜಿಗಳನ್ನುವಂಥ ಗೌರವಕ್ಕಾದರೂ ಒಂದು ರೀತಿ ಸ್ಮೂತಾಗಿ ಎಂಡ್ ಆಗಬೇಕಾಗಿತ್ತು. ಅವ್ರನ್ನ ಮಠದಿಂದ ನೀವು ಆಚೆ ಹಾಕ್ತೀರಿ, ಓಕೆ, ಬಟ್ ಹೋಗುವಂಥ ಪ್ರೋಸೆಸ್ ಅಟ್ಲೀಸ್ಟ್ ಈ ರೀತಿಯಾಗಿ ತಿಕ್ಕಾಟ ಮಾಡಿಕೊಂಡು ಫ್ರಿಕ್ಷನ್ ಕ್ರಿಯೇಟ್ ಮಾಡಿಕೊಂಡು ಪೊಲೀಸರನ್ನು ಕರೆಸಿ ಆ ಫೋರ್ಸ್ ಬಳಸಿ ಅವ್ರನ್ನ ಆಚೆ ಹಾಕುವಂಥದ್ದು ಇದು ಎಷ್ಟು ಶೋಭೆ ತರುತ್ತೆ ಟ್ರಸ್ಟಿಗಳಿಗೆ. ಯಾವುದೇ ಮಠ ಆಗಿರಲಿ, ಆ ಒಂದು ಪೂಜ್ಯ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಜನರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಸಮಾಜವನ್ನು ಅಥವಾ ಸಮಾಜಕ್ಕೆ ಹಿತೋಪದೇಶಗಳನ್ನು ಕೊಟ್ಟಿರ್ತಾರೆ. ಸೊ ಅಂತಹ ಸ್ವಾಮೀಜಿಗಳು ಪೀಠಾಧ್ಯಕ್ಷ ಸ್ಥಾನದಲ್ಲಿ ಕೂತಂಥವರು ಈ ರೀತಿಯಾಗಿ ಬೀದಿಗೆ ಬರುವಂಥದ್ದು, ಅದು ಒಂದು 5-6 ಗಂಟೆಗಳ ಟೈಮ್ ಗ್ಯಾಪ್ನಲ್ಲಿ ಅಂತಂದರೆ ಈ ಪ್ರೋಸೆಸ್ ಯಾಕೋ ಶೋಭೆ ತರುವಂಥದ್ದಲ್ಲ ಟ್ರಸ್ಟಿಗಳಿಗೆ. ಸ್ವಾಮೀಜಿಗಳನ್ನು ಜಬರ್ದಸ್ತಾಗಿ ಹೊರಗಡೆ ಹಾಕಿ ಅವರ ಕಚೇರಿಗೆ ಬೀಗ ಹಾಕಿ, ಈಗ ಮನೆ ಬಾಡಿಗೆ ಕಟ್ಟಿಲ್ಲ ಅಂತಂದರೆ ಓನರ್ ಹೊರಗಡೆ ಹಾಕ್ತಾರಲ್ಲ, ಆ ರೀತಿ ಆಯಿತು. ಜಬರ್ದಸ್ತಿಂದ ಟ್ರಸ್ಟಿಗಳು ತೆಗೆದುಕೊಂಡಂತಹ ನಿರ್ಧಾರ ನಾವೇ ಸರಿ, ಹೀಗಾಗಿ ಸ್ವಾಮೀಜಿಗಳು ಮಠ ಬಿಟ್ಟು ಹೋಗಬೇಕು. ಅಟ್ಲೀಸ್ಟ್ ಒಂದು 2-3 ದಿನ ಆದರೂ ಸ್ಮೂತಾಗಿ ಇದನ್ನು ಎಂಡ್ ಮಾಡ್ಬೋದಾಗಿತ್ತು. ಸೊ ಈಗ ಮಠದ ಕಚೇರಿಗೆ ಬೀಗ ಜಡಿಯಲಾಗಿದೆ. ಧರ್ಮದರ್ಶಿಗಳ ನಿರ್ಧಾರದ ಮೇರೆಗೆ ಹರಿಹರ ತಹಶೀಲ್ದಾರ್ ಗುರು ಬಸವರಾಜ್ ಈ ಮಠದ ಕಚೇರಿಗೆ ಬೀಗ ಹಾಕಿದ್ದಾರೆ, ಅಂದರೆ ಬೀಗ ಜಡಿದಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆಯಲ್ಲಿ ಪೊಲೀಸರ ಜೊತೆಗೆ ಮಠದ ಒಳಗಡೆ ಭಕ್ತರನ್ನು ಬಿಡದೇ ಇದ್ದಿದ್ದಕ್ಕೆ ಸ್ವಾಮೀಜಿ ಕೂಡ ಕೆಲ ಹೊತ್ತು ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದರು. ಮಠದ ಭಕ್ತರು ಹೇಳ್ತಿರುವಂಥದ್ದು ಒಂದೇ, ಈ ಟ್ರಸ್ಟಿಗಳು ಸಮಾಜದ ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇಲ್ಲ. ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಅವರು ಆಸ್ತಿ ಪಾಸ್ತಿಯನ್ನು ಮಾಡಿಕೊಳ್ಳಿಕ್ಕೆ ಮಠದ ಹಣವನ್ನು ದುರ್ಬಳಕೆ ಮಾಡ್ತಿದ್ದಾರೆ. ಬೇರೆ ಬೇರೆ ಮಠಗಳು ಹಾಸ್ಟೆಲ್ ಕಟ್ಟಿಸ್ತಾವೆ, ಸ್ಕೂಲ್ ಕಾಲೇಜ್ಗಳನ್ನು ಕಟ್ಟಿಸಿ ಮಕ್ಕಳಿಗೆ ವಿದ್ಯೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಮ್ಮ ಪೀಠದಲ್ಲಿ ಇದುವರೆಗೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿ ಅಭಿವೃದ್ಧಿಗಳಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.